ಯಾಕಿನ್ನ ಸ್ಟಾರ್ಟ್ ಆಗಿಲ್ಲ? ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಿತ್ತಲ್ಲ, ಯಾಕೆ ಲೇಟ್ ಮಾಡ್ತಿದ್ದಾರೆ? ಅದೇ ಗೊತ್ತಾಗ್ತಿಲ್ಲ ಸೀತಾ. ನಾನು ಒಂದ್ಸತಿ ಒಳಗೆ ಹೋಗಿ ನೋಡ್ಕೊಂಬರ್ತೀನಿ. ಅಪ್ಪು, ಎಲ್ಲಿಗೆ ಹೋಗ್ತಿದ್ಯಾ? ಏನೋ ಪ್ರಾಬ್ಲಮ್ ಆಗಿರಬೇಕು, ಏನು ಅಂತ ನೋಡ್ಕೊ ಬಂದ್ಬಿಡ್ತೀನಿ. ಅಪ್ಪು, ರಿಲ್ಯಾಕ್ಸ್. ಮಕ್ಕಳ ಕೈಯಲ್ಲಿ ನಾಟಕ ಮಾಡಿಸ್ತಾ ಇರೋದು. ಮಕ್ಕಳನ್ನ ಸಂಭಾಳಿಸೋದು ಅಷ್ಟು ಸುಲಭನಾ? ಒಬ್ರು ಈ ಕಡೆ ಹೋದರೆ ಒಬ್ರು ಆ ಕಡೆ ಹೋಗ್ತಾರೆ. ನಮ್ಮ ಅಶೋಕ ಇದಾನಲ್ಲ, ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ನೀನು ಆರಾಮಾಗಿ ಕೂತ್ಕೋ. ಹನುಮಂತ, ಸುಬ್ಬಿ ಇಲ್ದೆ ಈ ನಾಟಕ ಆಗಲ್ಲ. ಭಾರ್ಗವಿ ಆಂಟಿ ವಿಷಯ ಅಪ್ಪನ್ ಗೊತ್ತಾಗ್ಲೇಬೇಕು. ಹಾಗಾಗ್ಬೇಕು ಅಂದ್ರೆ ಈ ನಾಟಕ ಇವತ್ತು ನಡೀಲೇಬೇಕು. ಪ್ಲೀಸ್, ಈ ನಾಟಕನ ಹೇಗಾದ್ರೂ ನಡೆಯೋ ಹಾಗೆ ಮಾಡು ಪ್ಲೀಸ್. ಅಲ್ಲೂ ಇಲ್ಲ ಚಿಕ್ಕಿ, ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಭಯ ಆಗ್ತಿದೆ ಅಶೋಕ್. ಸೀತಾ, ಒಂದು ನಿಮಿಷ ಬಂದೆ, ಅಶೋಕ್ ನೋಡ್ಕೊಂಡ್ ಬರ್ತೀನಿ. ಏ ಸಿಹಿ, ಎಲ್ಲಾಗಿದೆ? ಸಾಧ್ವೆ ಚಿಕ್ಕಿ ಅಶೋಕ್ ಅಂಕಲ್ ಎಲ್ಲ ಹುಡುಕ್ತಿದ್ರು. ನಾನು ಕಾಣಿಸ್ತಾ ಇದ್ದೀನಾ? ಸಿಹಿ, ಚಿಟ್ಟಿಗೆ ಹೋಗಿದ್ದೆ ನೀನು. ಹುಡುಕಿ ಸಾಕಾಯ್ತು. ಎಲ್ಲ ವೇಟ್ ಮಾಡ್ತಾ ಇದ್ರೆ ನಾಟಕ ಶುರು ಮಾಡಬೇಕು. ಬೇಗ ಶುರು ಮಾಡೋಣ. ಚಿಕ್ಕಿ, ಹೋಗಿ ಕೂತ್ಕೊಳ್ಳಿ. ಸಿಹಿ, ಏನ್ ನೋಡ್ತಿದ್ಯಾ? ನಾಟಕ ಶುರು ಮಾಡು. ಕಾಣಿಸ್ತಿದ್ದೀನಾ? ಮುಂಜಾನೆ ನಂಗೆ ಇವರು ಕೊಟ್ಬಿಟ್ಟ ಅನ್ಸುತ್ತೆ. ಇನ್ಮೇಲೆ ಎಲ್ರಿಗೂ ಕಾಣಿಸ್ತೀನಿ. ಈಗ ನಿಮ್ಮೆಲ್ಲರ ಮುಂದೆ ನಾಟಕ ಕೈಕೇಯ ಮೋಸದಾಟ. ಅವತ್ತು ಶುಭ ಬರ್ತ್ಡೇ. ಮಗಳಿಗೆ ಅಮ್ಮನ ಬರ್ಡೇ ಅಂದ್ರೆ ಹಬ್ಬ. ಇನ್ನ ರಾಜ್ಗೆ ಹೆಂಡತಿಯ ಹುಟ್ಟಿದ ದಿನಕ್ಕಿಂತ ಬೇರೆ ದೊಡ್ಡ ಸೆಲೆಬ್ರೇಷನ್ನೇ ಇಲ್ಲ. ಅವತ್ತು ಎಲ್ಲರೂ ತುಂಬಾ ಖುಷಿಲಿದ್ರು. ಆ ಫ್ಯಾಮಿಲಿನ ನೋಡೋದೇ ಒಂದು ಚಂದ. ವಿಶ್ವ, ಅವಳು ಹೇಗೆ ಇಲ್ಲಿಂದ ಬಂದ್ಲು? ಗೊತ್ತಿಲ್ಲ ಮಾರ್ಗು, ನನ್ನ ನಿಜವಾಗ್ಲೂ ಪ್ರಾಮಿಸ್, ದೇವರಾಣಿ ನನ್ನ ನಾಣೆಗೂ ಅವಳು ನನ್ನ ಕತ್ತೆ ಕೋಣೆಗೆ ಕೂಡಾಕ್ಬಿಟ್ಟು ಬಂದಿದ್ದೆ ಬಾರು. Happy birthday to you. Happy birthday to you. ಪುಟ್ಟ, ನನ್ನ ಬರ್ಡೇ ಅಂತ ಖುಷಿ ಅಲ್ವಾ ನಿನಗೆ? ನಾನಂದ್ರೆ ಅಷ್ಟಿಷ್ಟನಾ? ಅಮ್ಮ, ನೀನಂದ್ರೆ
ನನ್ನ ಪ್ರಾಣ ಹೋದ್ರು ನಾನು ನಿನ್ ಜೊತೆಲೇ ಇರ್ತೀನಿ. ಬಿಡ್ತು ಅನ್ನು ಪ್ರಾಣ ಹೋಗೋ ಮಾತೆಲ್ಲ ಯಾಕೆ ಆಡ್ತೀಯ? ರಾಮ್, ನಮ್ಮ ಮಗಳು ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾಳೆ. ಯಾ ಪುಟ್ಟ, ನೀನ್ ಯಾಕೆ ಇಷ್ಟು ಒಳ್ಳೆಯವಳು? ಯಾಕಂದ್ರೆ ನಮ್ಮಮ್ಮ ಒಳ್ಳೆಯವಳು, ಅದಕ್ಕೆ ನಾನು ಒಳ್ಳೆಯವಳು. ಎಷ್ಟು ಚಂದ ಇದೆ ಅಲ್ವಾ ಈ ಫ್ಯಾಮಿಲಿ. ಆದರೆ ಈ ಗುಬ್ಬಿಗಳ ಮುದ್ದಾದ ಪ್ರಪಂಚದ ಮೇಲೆ ಗಿಡಗನ್ ಕಂಡ್ಬಿತ್ತು. ರಾಜ್ ಯಾಕೋ ಆ ಮಗುನ್ ತುಂಬಾ ಹಚ್ಕೊಂಡಿದ್ದಾನೆ. ನನ್ಗಿದೆಲ್ಲ ಸರಿ ಕಾಣ್ತಿಲ್ಲ. ಹೇಗಾದ್ರೂ ಆ ಮಗುನ ನಮ್ಮನೆಯಿಂದ ದೂರ ಮಾಡ್ಬೇಕು. ಏನ್ ಮಾಡ್ಬೇಕಂತ ಇದೆಯಾ ಚಂದ್ರಿಕಾ? ಆ ಮಗುನ ಮನೆಗೆ ಬಂದಾಗಿದ್ದ ನನಗ್ ನೆಮ್ಮದಿನೇ ಇಲ್ಲ. ನನ್ನ ಮಗ ಬರೀ ಆ ಮಗುವಿನ ಕೈಗೊಂಬೆ ಆಗೋಗಿದ್ದಾನೆ. ನನ್ಗಿದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ. ಹೀಗೆ ಚಂದ್ರಿಕಾಗೆ ಆ ಮಗು ಕಂಡ್ರೇನೆ ಆಗಲ್ಲ. ಆ ಮಗು ಹತ್ರ ಬಂದ್ರೆ ಸಾಕು, ದೂರ ತಳ್ತಿರ್ತಾಳೆ. ಆದ್ರೆ ಎಲ್ಲರ ಮುಂದೆ ಆ ಮಗು ಕಂಡ್ರೆ ತುಂಬಾ ಪ್ರೀತಿ ಅಂತ ನಾಟಕ ಆಡ್ತಾಳೆ. ಮ್ಯಾಮ್, ಯಾಕೆ ಇಷ್ಟು ಬೇಗ ಎದ್ಬಿಟ್ರಿ? ನಾಟಕದಲ್ಲಿ ಇನ್ನೂ ತುಂಬ ಟ್ವಿಸ್ಟ್ಗಳಿದೆ. ಪ್ಲೀಸ್ ಸಿಟ್ ಅಂಡ್ ವಾಚ್. ಮ್ಯಾಮ್ ಹೇಳಿ. ಚಿಕ್ಕಿ ಕೂತ್ಕೊಳ್ಳಿ. ಹೇಗಾದ್ರೂ ಆ ಮಗುನ ರಾಜಿಂದ ದೂರ ಮಾಡಬೇಕು. ಈ ಮಾತನ್ನ ಆ ಮಗು ಕೇಳಿಸ್ಕೊಂಡು ಎಷ್ಟು ನೊಂದ್ಕೊಂತು ಗೊತ್ತಾ? ಎಷ್ಟು ಕೆಟ್ಟೋರು ಅಜ್ಜಿ ನೀವು. ಇರಿ, ನಾನು ಈಗಲೇ ಅಪ್ಪನಿಗೆ ನಿಮ್ ಬಗ್ಗೆ ಹೇಳ್ತೀನಿ. ಅಪ್ಪ ಅಪ್ಪ, ಶ್ರೇಯಾ ಶ್ರೇಯಾ ನಿಂತ್ಕೋ. ಆಗ ಆ ಚಂದ್ರಿಕಾ ಎಂಥ ಕೆಲಸ ಮಾಡಿದ್ಲು ನಿಮಗೆ ಗೊತ್ತಾ? ಆ ಮಗುನ ಮುಗಿಸ್ಬಿಡಿ. ಅಮ್ಮ, ನಾನು ಹೀಗೆ ಅಪ್ಪನ ಹತ್ರ ಹೋಗ್ಬೇಕು. ಅಪ್ಪನ್ಗೇನೋ ಹೇಳ್ಬೇಕು. ಈಗ ಬೇಡ ಪುಟ್ಟ, ಅಪ್ಪನೇ ಮನೆಗ್ ಬರ್ತಾರೆ. ಇಲ್ಲ, ನಾನು ಅಪ್ಪನ್ಗೆ ಹೇಳ್ಬೇಕು. ಕೊನೆಗೂ ಆ ಮಗು ಪ್ರಾಣನ ತಗೊಂಡೇ ಬಿಟ್ಲು. ಅಯ್ಯೋ, ನಾನು ಯಾರಿಗೋ ಕಾಣಿಸ್ತಾ ಇಲ್ವಾ? ಅಂದ್ರೆ ನನ್ನ ಪವರ್ ಹೊಟ್ಟೋಯ್ತಾ?
ಈ ಅಶೋಕ ಯಾಕೆ ಸಿಹಿ ಲೈಫಲ್ಲಿ ನಡೆದಿದ್ದ ಥರನೇ ನಾಟಕದಲ್ಲಿ ಯಾಕೆ ಆಕ್ಸಿಡೆಂಟ್ ಮಾಡಿಸ್ತಾ ಇದ್ದಾನೆ? ಇದನ್ನ ನೋಡಿ ಸೀತೆಂಗೆ ಏನಾದ್ರು ನೆನಪಾಗ್ಬಿಟ್ರೆ? ಹಲೋ, ಕೆಲಸ ಮುಗೀತಾ? ಅಕ್ಕ ಅಕ್ಕ, ಶ್ರೇಯಾಗೆ ಆಕ್ಸಿಡೆಂಟ್ ಆಯ್ತಂತೆ. ಹೌದಾ? ಹೇಗಾಯ್ತು? ಶ್ರೇಯಾ ರೋಡಲ್ಲಿ ಹೋಗ್ತಿತ್ತಂತೆ, ಯಾವ್ದೋ ಕಾರ್ ಬಂದ್ ಗುತ್ತಂತೆ. ಹೌದಾ? ನಾನೇ ಆಕ್ಸಿಡೆಂಟ್ ಮಾಡಿಸಿದ್ದು. ಅಂತೂ ನಮ್ಮ ಮನೆಯಿಂದ ಪೀಡೆ ತೊಲಗ್ತು. ಪುಟ್ಟ ಯಾಕೆ ಬಿಟ್ಟೋದೆ? ಯಾಕೆ ಶ್ರೇಯ? ತನ್ನ ಸತ್ಯಗಳು ಗೊತ್ತಾಯ್ತು ಅಂತ ಚಂದ್ರಿಕಾ ಪುಟ್ಟ ಮಗು ಜೀವವನ್ನೇ ತೆಗೆದ್ಲು. ಆದ್ರೆ ತನ್ನ ಅಮ್ಮನೇ ತನ್ನ ಮಗಳನ್ನ ಬಲಿ ತಗೊಂಡಿದ್ದು ಅಂತ ರಾಜು ಗೊತ್ತೇ ಇರಲಿಲ್ಲ. ಚಂದ್ರಿಕಾಳ ಸ್ವಾರ್ಥಕ್ಕೆ ಶ್ರೇಯಾ ಬಲಿಯಾಗಿದ್ದು ನ್ಯಾಯನ? ಶ್ರೇಯಾ ಪುಟ್ಟ, ಯಾಕೆ ನಮ್ಮನ್ನ ಬಿಟ್ಟೋದೆ? ನೀನಿಲ್ದೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಒದ್ದಾಡ್ತಾ ಇದ್ದಾರೆ ಗೊತ್ತಾ? ಅರುಣ್ ತನ್ನ ಸ್ನೇಹಿತನ ಮಗಳ ಅಗಲಿಕೆಯನ್ನು ತಡ್ಕೊಳಕ್ಕಾಗದೆ ಅಳ್ತಾ ಇದ್ದಾಗ ಅವನಿಗೆ ಶ್ರೇಯಾ ಧ್ವನಿ ಕೇಳುತ್ತೆ. ಇದು ಹೇಗೆ ಸಾಧ್ಯ ಅಂತ ಯೋಚಿಸ್ತಾ ಇದ್ದಾಗ ಶ್ರೇಯಾ ಆತ್ಮ ಮಾತಾಡ್ತಾ ಇರೋದು ಅಂತ ಅರಿವಾಗುತ್ತೆ. ಎಲ್ಲಿದೆಯಾ ಶ್ರೇಯಾ? ಅರುಣ್ ಮಾಮ, ನಾನು ಎಲ್ಲೂ ಹೋಗಿಲ್ಲ. ಅರುಣ್ ಮಾಮ, ನಾನು ಇಲ್ಲೇ ಇದ್ದೀನಿ. ನನ್ನ ಸಾಯಿಸಿದ್ದು ಆ ಚಂದ್ರಿಕಾ ಅಜ್ಜಿ. ಅವಳಿಗೆ ಶಿಕ್ಷೆ ಕೊಡಿಸೋ ತನಕ ನಾನು ಎಲ್ಲಿಗೂ ಹೋಗಲ್ಲ ಅರುಣ್ ಮಾಮ ಅಂತ ಶ್ರೇಯಾ ಹೇಳ್ತಾಳೆ. ನಾನು ನಿಂಗೆ ನ್ಯಾಯ ಕೊಡಿಸ್ತೀನಿ ಪುಟ್ಟ, ನ್ಯಾಯ ಕೊಡಿಸ್ತೀನಿ. ರಾಜ್, ನೀನು ಯಾರನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ಯೋ ಅವರಿಂದನೇ ನಿನ್ನ ಜೀವನ ಹಾಳಾಗಿರೋದು. ಮಗ, ಏನು ಹೇಳ್ತಿದ್ಯಾ? ಹೌದು, ನಿಮ್ಮಮ್ಮ ಚಂದ್ರಿಕಾನೇ ನಿನ್ನ ಮಗಳನ್ನ ಸಾಯಿಸಿದ್ದು. ಏನಪ್ಪ, ಏನೋ ಇದು? ನೀನು ಪ್ರಾಣ ಸ್ನೇಹಿತ ಮಾಡಿಸ್ತಾ ಇರೋ ನಾಟಕ ಇದೇನಾ? ತುಂಬಾ ಚೆನ್ನಾಗಿದೆ. ಚಿಕ್ಕಿ ಪ್ಲೀಸ್, ಚಿಕ್ಕಿ. ಅಶೋಕ, ಏನೋ ನಾನ್ಸೆನ್ಸ್ ಇದು? ಸುಬ್ಬಲಕ್ಷ್ಮಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡಿದ್ಯಾರು? ಇವತ್ತು ನನ್ನ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು. ಮೊದಲು ಇವಳು ಇಲ್ಲಿದ್ದಾಳ ಕನ್ಫರ್ಮ್ ಮಾಡ್ಕೋತೀನಿ. ಏ ಹುಡುಗಿ, ಹೇಳು ಮೇಲೆ. ಏಯ್, ಕ್ರಿಕೆಟ್ ಅಂಕಲ್, ನನ್ನ ಬಿಟ್ಬಿಡಿ, ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ನಾಟಕ ಮಾಡಬೇಕು, ಬಿಟ್ಬಿಡಿ ಅಂಕಲ್. ಏಯ್, ಭಾಗವಿ ಆಂಟಿ, ನೀವಾ? ನನ್ನ ಯಾಕೆ ಇಲ್ಲಿ ಕೂಡಾಕಿದಾರ? ನನ್ನ ಬಿಟ್ಬಿಡಿ, ನಾನು ಅಲ್ಲಿ ನಾಟಕ ಮಾಡಬೇಕು. ಇನ್ಯಾವ ನಾಟಕ ಮಾಡ್ತೀಯ? ನಾಟಕ ಗೀಟ್ಕ ಎಲ್ಲ ಆಗ್ಲೇ ಮುಗ್ದೋಯ್ತು. ಏನು?
ಯಾರು ನಾಟಕ ಮಾಡಿದ್ರು ನಾನು ಇಲ್ದೆ ಮಾಡಿದ್ರ? ಏಯ್, ನೀನೀಗ ಆಡ್ತಿದ್ಯಲ್ಲ ಈ ನಾಟಕ, ಅದನ್ನ ನಿಲ್ಲಿಸ್ತೀಯಾ? ಸ್ಟೇಜ್ ಮೇಲೆ ಬಂದು ನಾಟಕ ಮಾಡಿದ್ ನೀನೇ ತಾನೆ, ನಿಜ ಒಪ್ಕೋ. ಇಲ್ಲ, ನಾನು ಮಾಡಿಲ್ಲ. ಕ್ರಿಕೆಟ್ ಅಂಕಲ್ ನನ್ಗೇನೋ ಮಾಡಿದ್ರು, ಆಮೇಲೆ ನನ್ಗೇನಾಯ್ತು ಅಂತ ಗೊತ್ತಿಲ್ಲ. ಕಂಡ್ಬಿಟ್ರೆ ಇಲ್ಲಿದ್ದೀನಿ. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದು ಸುಬ್ಬಿ ಅಲ್ಲ ಅಂತ ಅಂದಮೇಲೆ ಅದು ಸಿಹಿ ಆತ್ಮನ? ನೋಡು, ನಾಟಕ ನೀನ್ ಮಾಡಲಿಲ್ಲ ಅನ್ನೋ ವಿಷಯ ನಿನಗೆ ನನಗೆ ಮಾತ್ರ ಗೊತ್ತಿರಬೇಕು. ನೀನೇ ಸ್ಟೇಜ್ ಮೇಲೆ ನಾಟಕ ಮಾಡಿದ್ದು ಅಂತ ಎಲ್ಲರ ಹತ್ರನೂ ಹೇಳಬೇಕು, ಸರಿನಾ? ಯಾಕೆ? ಹೇಳ್ದಷ್ಟು ಮಾಡು ಅಷ್ಟೇ. ಅಶೋಕ, ನೀನು ನನ್ನ ಬಗ್ಗೆ ನಾಟಕ ಮಾಡಿಸಿರ್ಬೋದು, ಆದರೆ ಆ ನಾಟಕಕ್ಕೆ ತೆರೆ ಎಳೆಯೋದು ಈ ಭಾರ್ಗವಿನೇ. ಬಾ, ಹೇಳು, ನಡಿ. ಯಾಕೋ ಹೀಗೆ ಮಾಡಿದೆ? ಏನೋ ಹೇಳಕ್ ಹೊಟ್ಟಿದ್ಯಾ? ಪ್ಲೀಸ್ ರಾಮ್. ಸೀತಾ, ಒಂದು ನಿಮಿಷ ಹೇಳೋ, ಮಾತಾಡೋ. ಯಾಕೋ ಹೀಗೆ ಮಾಡ್ದೆ? ರಾಮ್, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಏನಾಯ್ತು ಇವಾಗ? ಇನ್ನು ಏನಾಗ್ಬೇಕಿತ್ತು ಪ್ರಿಯಾ? ಯಾಕೋ ಈ ಥರ ಕತೆ ಬರುತ್ತೆ? ಏನೋ ಇದ್ರ ಅರ್ಥ? ಮಗ, ಅದೇನಂದ್ರೆ, ಏಯ್, ನಿಂಗೆ ಯಾವ ಎಕ್ಸ್ಪ್ಲನೇಷನ್ ನಂಗೆ ಬೇಕಾಗಿಲ್ಲ ಕಣ. ನೀನು ಈ ಥರ ಮಾಡ್ತೀಯ ಅಂತ ನಂಗೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಶೋಕ. ಮಗ ಪ್ಲೀಸ್ ನನ್ನ ಮಾತು ಕೇಳು. ರಾಮ್, ಏನಾಯ್ತು ಅಂತ ಈ ತರ ರಿಯಾಕ್ಟ್ ಮಾಡ್ತಿದ್ದೀರಾ? ಸೀತಾ, ಹೇಳ್ಕೊಳಕ್ಕೆ ಇವ್ ನನ್ನ ಬೆಸ್ಟ್ ಫ್ರೆಂಡ್. ಇವ್ ಮುಖ ನೋಡಕ್ಕೂ ನಂಗೆ ಇಷ್ಟ ಆಗ್ತಾ ಇಲ್ಲ. ಬನ್ನಿ ಸೀತಾ, ಹೊರಟೋಗೋಣ. ಅವ್ರೇನೋ ಹೇಳ್ತಿದ್ದಾರೆ, ಏನಂತ ಕೇಳಿಸ್ಕೊಳ್ಳಿ. ಏನು ಕೇಳಕ್ ಇಷ್ಟ ಇಲ್ಲ. ರಾಮ್, ಚಿಕ್ಕಿ, ಬನ್ನಿ ಹೋಗೋಣ. ಶೋ, ಲಿಸನ್ ಶೋ, ಸಾರಿ. ಏನಾಯ್ತು? ಪುಟ್ಟ, ಎಲ್ಲಿ ಹೋಗಿದ್ದೆ ನೀನು? ಈ ಕಡೆಯಿಂದ ಯಾಕೆ ಬರ್ತಿದ್ಯಾ? ದೇವರೇ, ನೀನು ವಿಳಾಸವು ಬೇಕಾಗಿದೆ. ಆಗಿರೋ ಅನ್ಯಾಯಕ್ಕೆ ದೂರೊಂದನು ನೀಡೋದಿದೆ.
ಶ್ವಾಸವು ಬೇಕಾಗಿದೆ